ಎನ್.ಕೆ. ಶಿವಣ್ಣ ಅವರೇ, ನೀವು ಸುಬೇದಾರ್ ಆಗಿ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ್ರಿ. ಅದರಲ್ಲೂ ಮುಖ್ಯವಾಗಿ ಕ್ರೀಡಾ ವಿಭಾಗದಿಂದ ನೀವು ಸೈನ್ಯವನ್ನು ಸೇರಿದ್ರಿ. ಇದು ಬಹಳ ಜನರಿಗೆ ಗೊತ್ತಿರಲ್ಲ. ಎಲ್ರಿಗೂ ಇವತ್ತಿನ ಯಂಗ್ಸ್ಟರ್ಸ್ ಏನಿದ್ದಾರೆ, ಆರ್ಮಿಗೆ ಅಥವಾ ನೇವಿ ಏರ್ಫೋರ್ಸ್ಗೆ ಸೇರ್ಕೊಬೇಕಂದ್ರೆ ಬರೀ ಸೇನೆಗೆ ಸೇವೆ ಮಾಡಲಿಕ್ಕೆ ಅಥವಾ ದೇಶ ಸೇವೆ ಮಾಡಬೇಕು ಅಂದ್ಕೊತಾರೆ. ಬಟ್ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂಥ ಕ್ರೀಡಾಪಟುಗಳಿಗೆ ಯಥೇಚ್ಛವಾಗಿ ಉದ್ಯೋಗ ಅವಕಾಶದಿಂದ ಹಿಡಿದು ದೇಶ ಸೇವೆ ಮಾಡುವಂಥ ಅವಕಾಶ ಸಿಗುತ್ತೆ. ಇದಕ್ಕೆ ಸಾಮಾನ್ಯ ಏನು ಇವತ್ತಿನ ನ್ಯೂಸ್ಗಳಿಗೆ ಗೊತ್ತಿರಲ್ಲ. ನಾವೇನು ಯಾವುದೇ ಇರ್ಬೋದು, ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಅನೇಕ ಕ್ರೀಡೆಗಳಿವೆ. ಇದರಲ್ಲಿ ಸೇನೆಗೆ ದೇಶ ಸೇವೆ ಮಾಡುವಂಥ ಯುವ ಪೀಳಿಗೆನೂ ಇರ್ತಾರೆ. ಇವಾಗ ಎಕ್ಸಾಂಪಲ್ ಉದಾಹರಣೆಗೆ ನಾನು ಕೂಡ ದೇಶ ಸೇವೆ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ಹಂಬಲದೊಂದಿಗೆ ಕ್ರೀಡೆ ಸಾಧನೆ ಮಾಡಿದ ತಕ್ಷಣ ಅತಿ ಈಸಿಯಾಗಿ, ಅಂದರೆ ನಮಗೆ ಪ್ರೊಸೆಸರ್ ನಾವು ಆರ್ಮಿಗಾಗಲಿ ನೇವಿಗಾಗಲಿ ಸೇರ್ಕೊಳ್ಳೋದಕ್ಕೆ ಯಾವ ರೀತಿ ಕಷ್ಟಪಡಬೇಕೋ, ಆದರೆ ಕ್ರೀಡಾ ಚಟುವಟಿಕೆಯಲ್ಲಿ ಕ್ರೀಡಾ ಸಾಧನೆ ಮಾಡಿದಂಥವ್ರಿಗೆ ಬಹಳ ಬೇಗನೆ ಈಸಿಯಾಗಿ ನಾವು ದೇಶ ಸೇವೆ ಮಾಡಲಿಕ್ಕೆ ಅವಕಾಶನ ಸಿಗುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ.